ನಮಸ್ಕಾರ ವೀಕ್ಷಕರೇ, ಅಂತೂ ಇಂತೂ ಕೊನೆಗೂ ಬಂದೇ ಬಿಟ್ಟ ವರುಣ ರಾಜ್ಯ. ಕರ್ನಾಟಕ ರಾಜ್ಯದ ಹಲವು ಜಿಲ್ಲೆಗಳಲ್ಲಿ ಮಳೆ ರಾಯನ ಆರ್ಭಟ. ರೈತರಿಗೆ ತುಸು ಮಟ್ಟಿಗೆ ಸಂತಸದ ಸಂಭ್ರಮ. ಕಳೆದ ಕೆಲ ತಿಂಗಳುಗಳಿಂದ ಮಳೆ ಇಲ್ಲದೆ ನೀರಿನ ಅಭಾವದಿಂದ ಜನ ಕಂಗಾಲಾಗಿದ್ದರು. ಅಷ್ಟೇ ಅಲ್ಲದೆ ಕೆರೆಗಳು, ಬಾವಿಗಳು, ಬೋರ್ವೆಲ್ಗಳು ಕೂಡ ಬತ್ತುತ್ತಿದ್ದವು. ಹಾಗೆಯೇ ನದಿ, ಜಲಾಶಯಗಳು ಕೂಡ ಬತ್ತುತ್ತಿದ್ದವು. ಪ್ರಾಣಿ ಪಕ್ಷಿಗಳಂತೂ ನೀರಿನ ದಾಹದಿಂದ ಸಂಕಷ್ಟ ಎದುರಿಸಲಾಗುತ್ತಿತ್ತು. ಬೆಳೆಗಳು ಬತ್ತುತ್ತಿದ್ದವು. ರೈತರಂತೂ ಮಳೆ ರಾಯನಿಗಾಗಿ ಹವಣಿಸುತ್ತಿದ್ದರು. ಸದ್ಯ ವರುಣರಾಯನ ಕೃಪೆಯಿಂದ ಕಳೆದ ಕೆಲ ದಿನಗಳಿಂದ ಕರ್ನಾಟಕ ರಾಜ್ಯದ ಹವಾಮಾನ ಇಲಾಖೆ ಮುನ್ಸೂಚನೆಯನ್ನು ಹೊರಡಿಸಿತ್ತು. ರಾಜ್ಯದ ಹಲವೆಡೆಗಳಲ್ಲಿ ಗುಡುಗು ಸಹಿತ ಭಾರೀ ಗಾಳಿಯಿಂದ ಮಳೆಯಾಗುವ ಸಾಧ್ಯತೆಯನ್ನು, ಹಾಗೆಯೇ ಇಂದು ರಾಜ್ಯದ ಹಲವೆಡೆಗಳಲ್ಲಿ 40ರಿಂದ 50 ಕಿಲೋಮೀಟರ್ ವೇಗದಲ್ಲಿ ಭಾರೀ ಗಾಳಿಯಿಂದ ಮಿಂಚು, ಗುಡುಗು ಸಹಿತ ಮಳೆಯಾಯಿತು. ಬೆಂಗಳೂರು ಗ್ರಾಮಾಂತರ, ಚಾಮರಾಜನಗರ, ಮಂಡ್ಯ, ಮೈಸೂರು, ಕೊಡಗು, ಹಾಸನ, ಶಿವಮೊಗ್ಗ ಕೆಲವು ಸ್ಥಳಗಳಲ್ಲಿ ಭಾರೀ ಬಿರುಗಾಳಿಯೊಂದಿಗೆ 40ರಿಂದ 50 ಕಿಲೋಮೀಟರ್ ವೇಗದಲ್ಲಿ ಸಾಧಾರಣ ಮಳೆಯಾಯಿತು. ಅಷ್ಟೇ ಅಲ್ಲದೆ ಉಡುಪಿ, ದಕ್ಷಿಣ ಕನ್ನಡದಲ್ಲಿಯೂ ಕೂಡ ಸಾಧಾರಣ ಮಳೆಯಾಯಿತು. ಇನ್ನು ಈ ಕಡೆ ಉತ್ತರ ಕನ್ನಡ, ಉಡುಪಿದಲ್ಲಿಯೂ ಕೂಡ ಮಳೆಯಾಯಿತು. ಹಾಗೆಯೇ ಬೆಳಗಾವಿ ಜಿಲ್ಲೆಯ ಸುತ್ತಮುತ್ತಲಿನ ತಾಲೂಕುಗಳಲ್ಲಿ, ಅಷ್ಟೇ ಅಲ್ಲದೆ ಕರ್ನಾಟಕ ರಾಜ್ಯದ ಅವಳಿ ನಗರಗಳಾದ ಹುಬ್ಬಳ್ಳಿ, ಧಾರವಾಡಗಳಲ್ಲಿ ಕೂಡ ಮಳೆಯಾಯಿತು. ಹರಿಹರ, ಹಾಸನ, ಹಾವೇರಿ, ಕೊಡಗುದಲ್ಲಿಯೂ ಕೂಡ ಮಳೆಯಾಯಿತು. ಇನ್ನು ಈ ಕಡೆ ಕೊಪ್ಪಳ, ಬೀದರ, ಕಲಬುರಗಿ, ವಿಜಯಪುರಗಳಲ್ಲಿಯೂ ಕೂಡ ಮಳೆಯಾಯಿತು. ಇನ್ನು ಬೆಳಗಾವಿ ಜಿಲ್ಲೆಯ ಚಿಕ್ಕೋಡಿ ತಾಲೂಕಿನಲ್ಲಿ ಸುಮಾರು 1 ಗಂಟೆಗೂ ಅಧಿಕ ಸಮಯ ಭಾರೀ ಬಿರುಗಾಳಿ, ಮಿಂಚು, ಗುಡುಗು ಸಹಿತ ಮಳೆಯಾಯಿತು. ಈ ಭಾಗದಲ್ಲಂತೆಯೂ ಬಿಸಿಲಿನ ಅಭಾವದಿಂದ ಜನರು ತುಂಬಾ ಕಂಗಾಲಾಗಿದ್ದರು. ಬೆಳೆಗಳಂತೂ ನೀರಿಲ್ಲದೆ ಬತ್ತುತ್ತಿದ್ದವು. ಈ ಮಳೆಯಿಂದಾಗಿ ರೈತರಲ್ಲಿ ಕೂಡ ಸ್ವಲ್ಪ ಮಟ್ಟದ ಮಂದಹಾಸ, ಖುಷಿ ಮೂಡಿತು. ಇನ್ನು ಸಂಕೇಶ್ವರ್, ನಿಪ್ಪಾಣಿ, ಸದಲ್ಗಾ, ರಾಯಬಾಗ್, ಅಥಣಿ, ಕಾಗವಾಡ, ಉಗಾರ್ಗಳಲ್ಲಿಯೂ ಕೂಡ ಮಳೆಯಾಯಿತು.